ಎಲ್ಲರನ್ನೂ ಹೇಗೆ ಉಳಿಸ್ಕೋಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಭಿ. ಮೇಡಮ್, ಇಲ್ಲಿ ಆಗ್ತಿರೋದಕ್ಕೆಲ್ಲ ಕಾರಣ ನಾನೇನೋ ಮಾತಾಡ್ತಿದ್ದೆ ಅಷ್ಟೇ. ನೀವು ತಪ್ಪು ತಿಳ್ಕೊಂಬೇಡಿ ಮೇಡಮ್. ಇಷ್ಟು ಸಣ್ಣ ವಿಷಯಕ್ಕೆ ಅರುಂಧತಿ ಮೇಡಮ್ ಹತ್ರ ಹೋಗೋದು ಬೇಡ ಮೇಡಮ್. ತಪ್ಪ ನಾನು ತಪ್ಪು ತಿಳ್ಕೊಳ್ಳೋದ? ಅದು ಈ ಅಡುಗೆಯವಳ ಬಗ್ಗೆ ತಪ್ಪು ತಿಳ್ಕೊಂಡಿರೋದು ನೀವುಗಳು. ನನ್ನ ಕಥೆಯಲ್ಲಿ ಬರೋ ಮಳ್ಳಿ ಕ್ಯಾರೆಕ್ಟ್ರು ಇವಳು. ಮೇಡಮ್, ನನ್ನಿಂದ ತಪ್ಪಾಗ್ತಿದೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನಾನೇನು ತಪ್ಪು ಮಾಡಿಲ್ಲ ಮೇಡಮ್. ನಿಮಗೆ ಹಾಗೆ ಅನ್ಸೋ ಥರ ನಾನು ನಡ್ಕೊಂಡಿದ್ರು ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ. ಈ ಥರ ನಾಟಕ ಆಡಿದ್ರೆ ನಂಬೋದಕ್ಕೆ ನನ್ನನ್ನೇನು ವೈಜಯಂತಿ ಅಂದ್ಕೊಂಡಿದ್ಯಾ? ಭವಾನಿ ರಂಜಿತ್ ನಾನು. ನಿಮ್ಮನ್ನು ನಂಬಿಸೋದಕ್ಕೆ ಈ ಥರ ಹೇಳ್ತಿಲ್ಲ ಮೇಡಮ್. ನಿಜವಾಗ್ಲೂ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತೀನಿ ಅನ್ಕೋಬೇಡ. ನಿನ್ನ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಒಂದೇ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಸಾಕು. ಆಮೇಲೆ ನಾನೇ ನಿನ್ನ ಕೈ ಹಿಡ್ದು ಮನೆಯಿಂದ ಆಚೆ ಹಾಕ್ತೀನಿ. ನೋಡ್ತಾ ಇರು. ದಿನೇ ದಿನೇ ಭವಾನಿ ಮೇಡಮ್ಗೆ ನನ್ನ ಮೇಲಿರೋ ಸಿಟ್ಟು ಜಾಸ್ತಿ ಆಗ್ತಾನೆ ಇದೆ ಅಣ್ಣ. ನೀನು ಮೊನ್ನೆ ಥರ ತಿರುಗಿ ನಿಂತಿದ್ರೆ ಸರಿ ಹೋಗ್ತಿತ್ತು. ತಪ್ಪಿಲ್ದಿರುವಾಗ ತಿರುಗಿ ನಿಂತರೆ ಅದು ನ್ಯಾಯ ಅನಿಸುತ್ತೆ. ಅದೇ ತಪ್ಪಿರುವಾಗ ಎದುರು ನಿಂತರೆ ಅದು ಅಹಂಕಾರ ಆಗುತ್ತೆ. ಅಂದರೆ ಭವಾನಿ ಮೇಡಮ್ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ಯಾ? ನನ್ನ ನಡತೆ ಬಗ್ಗೆ ಅವ್ರು ಮಾತಾಡಿದ್ದು ತಪ್ಪೆ. ಆದರೆ ಮಾತಾಡೋ ಅಂಥ ಸನ್ನಿವೇಶನ ನಾವೇ ಅಲ್ವಾ ಸೃಷ್ಟಿ ಮಾಡಿಕೊಟ್ಟಿದ್ದು. ಅದು ನಮ್ಮ ತಪ್ಪು. ಏನು ಮಾತಾಡ್ತಿದ್ಯಾ ಕೊಟ್ಟಂಗಿ? ನೀವೇ ಯೋಚನೆ ಮಾಡಿ. ಹೋದ ಸಲ ಮೇಡಮ್ ಬಂದಾಗಲೂ ನಾವು ವಿಕ್ಕಿ ಬಗ್ಗೆನೇ ಮಾತಾಡ್ತಿದ್ವಿ. ಈ ಸಲನೂ ಅಷ್ಟೇ. ನಮ್ಮ ಮಾತು ಕೇಳಿ ಅವ್ರು ತಪ್ಪು ತಿಳ್ಕೊಂಡು ಏನೇನೋ ಆಗ್ತಿದೆ. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಹೇಗೆ? ಭವಾನಿ ಮೇಡಮ್ ಹತ್ರ ಹೋಗಿ ನಿನ್ನ ಬಗ್ಗೆ ಹೇಳ್ಬರ್ತೀನಿ. ಅಣ್ಣ, ಅವ್ರು ಯಾಕೆ ನಿನ್ನ ಮಾತನ್ನ ನಂಬ್ತಾರೆ? ಅವ್ರು ಯಾಕೆ ಕೆಲ್ಸನೂ ನಂಬಲ್ಲ? ಹಾಗಾದರೆ ವಿರಾಜಣ್ಣಂಗೆ ಮಾತಾಡೋಕೆ ಹೇಳ? ಬೇಡ ಅಣ್ಣ. ಅರು ಮೇಡಮ್ ಹೇಳಿಲ್ವಾ, ನಮ್ಮ ಸತ್ಯನೇ ನಮ್ಮನ್ನು ಕಾಯುತ್ತೆ. ಹಾಗಂತ ನಂಬ್ಕೊಂಡು ಕೂತ್ರೆ ಆಗಲ್ಲ. ನನ್ನ ತಂಗಿನ ನಾನೇ ಕಾಪಾಡ್ತೀನಿ. ಇದ್ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀನಲ್ಲ, ಅದರಿಂದ ಆಚೆ ಬರಬೇಕಲ್ವಾ? ಏನಾದರೂ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಇದು. ಏನು ಪ್ಲ್ಯಾನ್? ಮಿಸ್ ಮೂಗುತಿ ವಿಕ್ಕಿ ಲವ್ ಸ್ಟೋರಿಗೆ ಎಷ್ಟೆಲ್ಲ ಅಡ್ಡಿ ಇದೆ, ಅದಕ್ಕೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಸ್ಟ್ರಾಟಜಿ ಏನು? ಇನ್ನು ನಾವಿಬ್ರು ನಮ್ಮ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಲಿ ನೀನು ಎಲ್ಲರೂ ಬುಟ್ಟಿಗೆ ಹಾಕೊಂಡಿದ್ಯಲ್ಲ. ಏನೋ ಅದು ಬುಟ್ಟಿಗೆ ಹಾಕೊಳ್ಳೋದು ಅಂದರೆ? ನಂಗೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿಲಿ ಎಲ್ಲರೂ ಇಷ್ಟ. ಮಿಸ್ ಮೂಗುತಿ ಮನೆಗೆ ಕಾಲಿಟ್ರೆ ಸಾಕು, ಅವರೆಲ್ಲ ನಮ್ಮ ಮನೆಯವರು, ನಾನು ಅವ್ರ ಮನೆಯವರು ಅಂತ ಅನ್ಸತ್ತೆ. ಗೊತ್ತಾ? ಹಂಗೆ ಅತ್ತೆ ಮನೆಗೆ ಹೋದ್ರೆ ಆ ಫೀಲ್ ಬರೋದು ಸಹಜ ಅಲ್ವಾ? ನನಗೆ ಇದೇ ಥರ ಡಿಸ್ಟರ್ಬ್ ಮಾಡ್ತಿರ್ತೀಯೋ ಇಲ್ಲ ನಾನು ಕಂಟಿನ್ಯೂ ಮಾಡಲೋ? ಆಯ್ತಪ್ಪ, ನಾನೇನು ಮಾತಾಡಲ್ಲ, ಕಂಟಿನ್ಯೂ ಮಾಡು. ಇಲ್ಲಿ ಮಿಸ್ ಮೂಗುತಿ ಮನೆಯವ್ರಿಗೆ ನಾನು ಹೋಗಿ ಮಲ್ಲಿನ್ ಕೇಳಿದ್ರೆ ಅವ್ರು ಒಪ್ಕೋಬೋದು ಅಂತ ಅನ್ಸುತ್ತೆ. ಮಾತಾಡೋ. ಹಾಂ, ಹೌದೌದು, ಕರೆಕ್ಟ್. ಇನ್ನು ಮಿಸ್ ಮೂಗುತಿ ಅವಳು ಆಲ್ರೆಡಿ ನನಗೆ ಫ್ರೆಂಡ್ ಆಗಿದ್ದಾಳೆ. ಮುಂದೆ ಏನು ಅಂತ ನನಗೂ ಗೊತ್ತಿಲ್ಲ. ಇನ್ನು ಉಳಿದಿರೋದು ನನ್ನ ಫ್ಯಾಮಿಲಿ. ಅದರಲ್ಲೂ ಮೇಯ್ನ್ ಅಂದರೆ ಅಮ್ಮಮ್ಮ. ಇವ್ರ ಅಭಿಪ್ರಾಯನ
ನನಗೆ ಜಾಸ್ತಿ ಮ್ಯಾಟ್ರ್ ಆಗಲ್ಲ. ಆದರೆ ಅರುವಮ್ಮ ಪ್ರಾಬ್ಲಮ್ ಇರೋದು ಇಲ್ಲೇ ಅದಿ. ಅಮ್ಮಮ್ಮ ಮಲ್ಲಿ ಇವರಿಬ್ಬರನ್ನ ಒಪ್ಪಿಸ್ಬಿಟ್ರೆ ನನ್ನ ಲವ್ ಸ್ಟೋರಿಗೆ ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಅಲ್ಲಿದೆ ಇಲ್ಲಿದೆ ಅಂತ ಎಲ್ಲ ಅನ್ಕೊಳ್ಬೋದು, ಆದರೆ ಅರಮನೆಗೆ ನಿಜವಾದ ಪ್ರಾಬ್ಲಮ್ಮೇ ನಾನು. ಅರುಂಧತಿ ಅವಳು ಅನ್ಕೊಂಡಿರೋ ಟೈಮಲ್ಲೇ ಎಲ್ಲ ನಡೀತಿದೆ ಅನ್ಕೊಂಡಿದ್ದಾಳೆ. ಆದರೆ ಅವಳಿಗೆ ಗೊತ್ತಿಲ್ದಿರೋ ವಿಷಯ ಏನಂದರೆ ಆಲ್ರೆಡಿ ನಾನು ಟೈಮ್ನ ವಿಧಿನ ಬದಲಾಯಿಸಾಗಿದೆ. ಅರುಂಧತಿನ ನೋಡ್ತಾ ಇದ್ರೆ ನಗು ಬರ್ತಾ ಇದೆ, ಆದರೆ ಪಾಪ ಆ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರೋದು ನನ್ನಿಂದನೇ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಪರಿಹಾರಕ್ಕೋಸ್ಕರ ತಡ್ಕಾಡ್ತಿದ್ದಾಳೆ. ಆ ಪರಿಹಾರ ಕಳಿಸೋಳು ನಾನೇ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅರುಂಧತಿ, ನೀನು ಬಾಗ್ಲತ್ರ ಕಾಯ್ತಾ ನಿಂತಿರು. ನೀನು ಹುಡುಕ್ತಾ ಇರೋ ಪರಿಹಾರ ನಾನು ಕಳಿಸಿದ ದಾರಿಲಿ ಬರ್ತಾ ಇದೆ. ವಿಕ್ಕಿ ಇವತ್ತು ಬೇಗ ಬಂದ್ರಾ? ಹೆಣ್ಮಕ್ಳನ್ನ ಕಾಯಿಸ್ತಾರೆ ಪಾಪ ಬರುತ್ತೆ. ರಾಂಗ್ ಅಡ್ರೆಸ್ಗೆ ಹೋದ್ರೆ ಪಾಪ ಬರಲ್ವಾ? ಅಯ್ಯೋ, ಬೆಳಿಗ್ಗೆದ್ ಮತ್ತು ನೆನ್ಪು ಮಾಡಿಸ್ಬೇಡಿ, ನನ್ನ ಆಡ್ಬಿಟ್ ಮತ್ತೆ ಜಾಸ್ತಿ ಆಗತ್ತೆ. ಯಾಕೆ? ಸಿಗಾಕೊಂಡಲ್ಲ. ಸಿಕ್ಕಾಕೊಂಡ್ರಾ? ಅದು ಓ, ಜಯರಾಮ್ ಸರ್ ವಿಚಾರಿಸ್ತಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ